ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ವ್ಲಾಗ್ ಅಂತ ಏನಿಲ್ಲ, ಸ್ಯಾರಿ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ನ ಹಂಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಊಟ ರೆಡಿ ಮಾಡ್ತಾ ಇದ್ದೀನಿ, ಜೊತೆಗೆ ಕಿಚನ್ ಕ್ಲೀನ್ ಮಾಡಬೇಕು. ಆಲ್ರೆಡಿ 10 o'clock ಆಗಿದೆ. ಸೊ ವ್ಲಾಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಬಂದೆ, ಅವಳಿಗೆ ಹುಷಾರಿಲ್ಲ. ಸೊ ಹಂಗಾಗಿ ಡಾಕ್ಟರ್ ಅವರ ಕ್ಲಿನಿಕಲ್ಲಿ ನಾವು ಇಲ್ಲಿಂದ ಅಷ್ಟು ದೂರ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಅಷ್ಟೊತ್ತಿಗೆ ಅವರು ಹಾಸ್ಪಿಟ್ಲಲ್ಲಿ ಸಿಗ್ತಾರೆ ಅಂದರು. ಸೊ ಒಮೆಗಾ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇರ್ತಾರೆ 1 hour ಅಂತ. ಸೊ ಅಲ್ಲೋಗಿ ಚೆಕಪ್ ಮಾಡಿಸ್ಕೊಂಡು ಬಂದ್ವಿ. ಏನಿಲ್ಲ, ಅವ್ರಿಗೆ ಲಾಸ್ಟ್ ವೀಕ್ ಕರ್ಕೊಂಡು ಹೋಗಿದ್ವಲ್ಲ ಹಾಸ್ಪಿಟಲ್ಗೆ, ಆ ಸಿರಪ್ಸಿಂದ ಇನ್ನೂ ಕಡಿಮೆ ಆಗಿಲ್ಲ. ಜ್ವರ ಎಲ್ಲ ಬಿಟ್ಟಿದೆ, ಬಟ್ ಲೈಟಾಗಿ 99.1 ಇದೆ ಫೀವರು. ಮತ್ತು ರನ್ನಿ ನೋಸ್ ಸ್ಟಾಪ್ ಆಗ್ತಾಯಿಲ್ಲ ಅವಳಿಗೆ. ಇದೆ ರನ್ನಿ ನೋಸ್ ಕಂಟಿನ್ಯೂಸ್ ಆಗಿದೆ ಅವಳಿಗೆ. ಹಾಗಾಗಿ ಹಿಂಸೆ ಪಡ್ತಾ ಇದ್ದಾಳೆ ಅಂದ್ಬಿಟ್ಟು ಕರ್ಕೊಂಡೋಗಿ ತೋರಿಸ್ಕೊಂಡು ಸ್ವಲ್ಪ ಅದು ಇದು ನೋಡಬೇಕಿತ್ತು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಬರೋಣ ಅಂತ ಹೋದ್ವಿ. ಸ್ಟ್ಯಾಂಡು ಆ ಥರದ್ದು ಸುಮ್ಮನೆ ವೇಸ್ಟ್ ಬಿಂದಿಗೆ ಮೇಲೆ ಎಲ್ಲ ಅಂದರೆ ಅದ್ರ ಮೇಲೆ ಅದು ಇಡೋಣ ಅಂತ ವಾಪಸ್ ಬಂದ್ಬಿಟ್ಟು ಏನು ತೊಗೊಂಡಿಲ್ಲ ನಾವು. ಹೂವು ತೊಗೊಳ್ಳೋಣ ಅಂತ ಮಾರ್ಕೆಟ್ಗೆ ಹೋದ್ವಿ. ಹೂವು ಅಷ್ಟೊಂದು ಚೆನ್ನಾಗಿಲ್ಲ, ರೇಟ್ ಜಾಸ್ತಿ ಇದೆ ಹೂವದು. ಸೊ ಹಂಗಾಗಿ ಹೂವನ್ನು ತರಲಿಲ್ಲ. ನೋಡೋಣ, ನಾಳೆನೋ ನಾಡಿದ್ದು ಬೆಳಗ್ಗೆನೇ ಹೋಗಿ ಮಾರ್ಕೆಟ್ಗೆ ಹೋಗಿ ಹಾಕ್ಕೊಂಬರೋಣ, ಸ್ವಲ್ಪ ಸಾಮಂತಿಗೆ ಹೂವು ಅದೆಲ್ಲ ಅಂತ ಅಂದ್ಕೊಳ್ತಾ ಇದ್ವಿ. ಗೊತ್ತಿಲ್ಲ, ನೋಡಬೇಕು. ಈಗ ಸ್ಯಾರಿ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಕಂಪ್ಲೀಟಾಗಿ ನಿಲ್ಲಾಗೋಗಿದೆ ಗೈಸ್. ಫುಲ್ ನಾಟ್ ಈವನ್ ಸಿಂಗಲ್ ಸ್ಯಾರಿನೂ ಸೇಲ್ ಆಗಿಲ್ಲ. ಆಲ್ಮೋಸ್ಟ್ 1 week ಆಯಿತು, ಆಗ್ತಾಯಿಲ್ಲ ಸೇಲು. ತುಂಬ ಕಷ್ಟ ಆಗುತ್ತೆ. ಹೊಸದಾಗಿ ಬಿಸ್ನೆಸ್ ಮಾಡೋರು ಸ್ವಲ್ಪ ಮನೆ ಹತ್ರ ಬಿಸ್ನೆಸ್ ಆಗುತ್ತೆ ಅಂದರೆ ಮಾತ್ರ ಇನ್ವೆಸ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಕಷ್ಟ ಇದೆ ಆನ್ಲೈನಲ್ಲಿ ಬಿಸ್ನೆಸ್ಸು ಸೇಲ್ ಆಗೋದು. ಸ್ಯಾರೀಸ್ ಆಗಲಿ ಏನೇ ಒಂದಾದರೂ ನಾವು ಅನ್ಬೋದು, ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾ ಇಲ್ವಲ್ಲ ನೀವು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಸ್ಯಾರೀಸ್ದು. ಇರೋ ಸ್ಯಾರಿನ ಎಷ್ಟೊತ್ತಿಂತ ವೀಡಿಯೋ ಮಾಡಾಕ್ತೀರಾ ಹೇಳಿ? ಈಗ ಸ್ಯಾರೀಸ್ ಸೇಲ್ ಆಗ್ತಾರೆ, ನಾವು ಹೊಸ ಸ್ಟಾಕ್ ತರಿಸ್ತಾ ಇರ್ತೀವಿ, ವೀಡಿಯೋಸ್ ಹಾಕ್ಬೋದು ಡಿಫ್ರೆಂಟ್ ಸ್ಯಾರೀಸ್ಗೆ. ಇರೋ ಸ್ಟಾಕ್ ಹಾಗೆ ಇದೆ, ಅದೇ ವೀಡಿಯೋಸ್ ಹಾಕ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಎಷ್ಟೊತ್ತಿಗೆ ತೋರಿಸಿ ಸ್ಯಾರಿನ ತೋರಿಸ್ತೀರಾ ಅಲ್ವಾ? ನಾನು ಹಾಕೋಷ್ಟೆಲ್ಲ ವೀಡಿಯೋಸ್ ಹಾಕಿದ್ದೀನಿ, ಬಟ್ ಒಂದು 10 ರೆಸ್ಪಾನ್ಸ್ ಬಂದಿದೆ, ಎಷ್ಟು ಏನು ಎತ್ತ ಅಂತ. ಬಟ್ ಆದರೂ ಟ್ರಸ್ಟ್ ಮಾಡಿ ತಗೊಳ್ಳೋದು ತುಂಬ ಕಷ್ಟ ಇದೆ. ಹೊಸದಾಗಿ ಯಾರಾದರೂ, ನಾನು ಎಸ್ಪೆಷಲಿ ಹೇಳೋದು ಹೌಸ್ ವೈಫ್ಸು, ಏನೋ ಒಂದು ಸಣ್ಣ ಪುಟ್ಟ ಸೇವಿಂಗ್ ಮಾಡಿರ್ತೀರ, ಮನೇಲಿ ಕೂತ್ಕೊಂಡು ದುಡಿಯೋಣ ಅಂತ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೋಬೇಡಿ. ಅಕ್ಕಪಕ್ಕದಲ್ಲಿ ತಗೊಳ್ಳೋರು ಇದ್ದಾರೆ ಅಂದರೆ ಬೆಟರಾಗಿ ಹೋಗುತ್ತೆ. ಇಲ್ಲ ಆನ್ಲೈನ್ನೇ ನಂಬ್ಕೊಂಡು ಮಾಡ್ತೀವಿ ಅಂದರೆ ತುಂಬ ಕಷ್ಟ ಇದೆ. ಒಂದು ಸ್ವಲ್ಪ ಜನ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ ನನಗೆ ಸ್ಯಾರಿದು, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ನಡೀತಾ ಇದೆ ಬಿಸ್ನೆಸ್ಸು ಅನ್ನೋದೆಲ್ಲ ಕ್ಯೂರಿಯಾಸಿಟಿ. ಬಟ್ ಆಗ್ತಾಯಿಲ್ಲ. ನನ್ನ ಹತ್ರ ನನಗೆ ಯಾವುದೂ ಆನ್ಲೈನಿಂದ ಆರ್ಡರ್ ಬಂದಿಲ್ಲ. ಆನ್ಲೈನಲ್ಲಿ ಆರ್ಡ್ರ್ ಬಂದಿರೋದು ಅಂದರೆ ನನಗೆ ಕ್ಲೋಸ್ ಇರೋರೇ ಆರ್ಡ್ರ್ ಮಾಡಿರೋದು. ಅಷ್ಟು ಬಿಟ್ಟರೆ ಯಾರೋ ಗೊತ್ತಿಲ್ಲದೆ ಇರೋ ಒಂದು ಪರ್ಸನ್ನು ನನ್ನ ಪೇಜಲ್ಲಿ ಸ್ಯಾರೀಸ್ನ ನೋಡಿ ತೊಗೊಂಡಿರೋದು ಅಂದರೆ ಯಾರೂ ಇಲ್ಲ. ಅದನ್ನು ನಂಬ್ಕೊಂಡು ನಾವು ಇನ್ವೆಸ್ಟ್ ಮಾಡಿ ದಿನ ಅದನ್ನು ನೋಡೋದು, ಅಯ್ಯೋ ಒಂದು ಆರ್ಡ್ರ್ ಬರಲಿಲ್ಲ ಅನ್ನೋ. ನನಗೆ ಎಷ್ಟು ಬೇಜಾರಾಗಿದೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸ್ಯಾರೀಸ್ ವೀಡಿಯೋ ಹಾಕೋದೇ ಬಿಟ್ಬಿಟ್ಟಿದ್ದೀನಿ ನಾನು. ಇರೋ ಸ್ಯಾರೀಸ್ನೇ ಹಾಕೋದಂತಲ್ಲ, ಓಪನ್ ಮಾಡೋ ಸ್ಯಾರಿ ಅಂತೆ ಇದು ಪ್ಯಾಟ್ರನ್ ಅದು ಅಂತ ಹಾಕ್ಬೋದು. ರೆಸ್ಪಾನ್ಸೇ ಬರ್ತಾ ಇಲ್ಲ, ಒಂದು ಸೇಲ್ ಆಗ್ತಾ ಇಲ್ಲ ಅಂದಾಗ ಹೆಂಗಾಗುತ್ತೆ ಅಂದರೆ ಹೋಪ್ಸ್ ಹೋಗ್ಬಿಡುತ್ತೆ. ಬಟ್ ಮನೆ ಹತ್ರ ಓಕೆ, ಈಗ ಸ್ವಲ್ಪ ವರಮಹಾಲಕ್ಷ್ಮಿ ಆಗಿರೋದ್ರಿಂದ ನಮ್ಮದೊಂಥರ ಭ್ರಮೆ ಅದು, ಎಲ್ಲ ಸೆಮಿ ಮೈಸೂರು ಸಿಲ್ಕ್ ತೊಗೊಳ್ತಾರೆ ಅನ್ನೋದು. ಇಲ್ಲ, ಒಂದಷ್ಟು ಜನ ಬಾರ್ಡರ್ ಸ್ಯಾರೀಸ್ ಕೇಳ್ತಾ ಇದ್ದಾರೆ, ರಿಚ್ ಪಲ್ಲು ಇರೋವಂಥದ್ದು ಬಾರ್ಡರ್ ಸ್ಯಾರೀಸು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಏರಿಯಾದಲ್ಲೇ ಕೇಳ್ತಾ ಇದ್ದಾರೆ. ಅವರು ಉಟ್ಕೊಳ್ಳೋದಕ್ಕೆ ಸೆಮಿ ಮೈಸೂರು ಸಿಲ್ಕ್ ತೊಗೊಂಡಿದ್ದಾರೆ, ಬಟ್ ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗಿರೋದಕ್ಕೆ ಸ್ವಲ್ಪ ಕಾಸ್ಟ್ಲಿ ಸ್ಯಾರೀಸು, ಬಾರ್ಡರ್ ಸ್ಯಾರೀಸು. ಬಟ್ ಇವಾಗ ಅವರು 2,500-3 ಸಾವಿರ ಬಜೆಟಲ್ಲಿ ಕೇಳ್ತಾ ಇದ್ದಾರೆ ಸ್ಯಾರಿನ. ಅಷ್ಟು ಬಜೆಟಲ್ಲಿ ನಾನು ತರಬೇಕು ಅಂದರೆ ಇನ್ವೆಸ್ಟ್ ಅಂದರೆ ಮಿನಿಮಮ್ ಒಂದು 6 ಸೀರೆಗೆ ಮಾಡಬೇಕಾ, 6 ಕಲರ್ಗೆ. ನನಗೆ ಸ್ಟಾಕ್ಗೆ ಅಮೌಂಟ್ ಆಗುತ್ತೆ.
ಸೊ ಹಂಗಾಗಿ ನಾನು ಅವ್ರಿಗೆ ಡೈರೆಕ್ಟಾಗಿ ಹೇಳಿದ್ದೆ, ಚೆನ್ನೈ ಮೈಸೂರು ಸಿಲ್ಕಾರೆ ತೊಗೊಳ್ಳಿ, ಸದ್ಯಕ್ಕೆ ಯಾವುದೇ ರೀತಿ ಬಾರ್ಡರ್ ಸ್ಯಾರಿನ ನಾನು ತರ್ಸೋಕ್ಕಾಗಲ್ಲ, ಕಾಸ್ಟ್ಲಿದ್ದು, ಸ್ವಲ್ಪ ನನಗೂ ಬಜೆಟ್ ಇಲ್ಲ. ನಾನು ಓಪನಾಗಿ ಹೇಳಿದ್ದೀನಿ, ನಾನು ಬಜೆಟ್ ಸ್ವಲ್ಪ ಕಡಿಮೆ ಇದೆ. ಸೊ ಹಾಗಾಗಿ ಅಷ್ಟು 5-6 ಸ್ಯಾರಿಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಶಾಪಲ್ಲಿ ತೊಗೋಬೋದು ನೀವು ಅಂತ ಅವರೇ ಹೇಳ್ದೆ. 1,500-2 ಸಾವಿರದ ಒಳಗಡೆದಾದರೆ ಹೆಂಗಾರು ಇನ್ವೆಸ್ಟ್ ಮಾಡ್ಬೋದಿತ್ತು. ಬಟ್ ಅವರು 2,500-3 ಸಾವಿರ, ಈಗ ಕೆಲವೊಬ್ರು ಇರ್ತಾರೆ ಗೊತ್ತಾ, ಸತಿ ನಾನು 1,000 ರೂಪಾಯಿ ಸೀರೆ ಇಟ್ಟಿದ್ದೆ ಅಂದರೆ ಈ ಸತಿ ಅಟ್ಲೀಸ್ಟ್ 1,200 ರೂಪಾಯಿ ಸೀರೆ ಆದರೂ ಇಡಬೇಕು ಅನ್ನೋದಿರುತ್ತಲ್ಲ. ಸೊ ಎಲ್ಲ ಏನಂತಾರೆ, ಹೈಫೈ ಅವರೇ ಇರೋದು ಅಂತಲೇ ಹೇಳ್ಬೋದು. ಹೈಫೈ ಅಂತಲ್ಲ, ಅದು ಅದೇ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ವರ್ಷಕ್ಕೆ ಅಟ್ಲೀಸ್ಟ್ 100 ರೂಪಾಯಿ ಜಾಸ್ತಿ ಇರುವಂಥ ಸೀರೆ ಇಡೋಣ ಅನ್ನೋ ಒಂಥರ ಒಪಿನಿಯನ್ ಇರೋದ್ರಿಂದ ಅವರು ಏನಂತಾರೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ಅಮೌಂಟು. ಸೊ ಹಂಗಾಗಿ ನಾನು ಹೇಳಿದೆ, ಅಷ್ಟು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಇದ್ರಲ್ಲಿ ಬೇಕಾದ್ರೆ ನೋಡಿ ತಂದರೆ ತರ್ತೀನಿ, ತೊಗೊಂಡು ಬನ್ನಿ ಅಂದರೆ ಬೇಕಾದ್ರೆ ಅಲ್ಲೇ ಹೋಗಿ ತೋರಿಸ್ತೀನಿ, ಈ ಥರದ್ದು ಬೇಕು ಅಂದರೆ ಬೇಕಾದ್ರೆ ತರ್ತೀನಿ ಅಂತ ಅಂದೆ. ಸೊ ತನ್ನಿ ಅಂತಲೇ ಅವ್ರು ಹೇಳ್ತಾ ಇದ್ದಾರೆ, ನಾನೇ ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೀನಿ. ಇನ್ನೊಂದು ವಾರ ಇದೆ ಹಬ್ಬ. ಇಲ್ಲೆಲ್ಲ ನಾವು ಇನ್ಸ್ಟಾಲ್ಮೆಂಟಿಗೆ ಕೊಟ್ಟಿದ್ದೀವಿ. ಈಗ ಸ್ವಲ್ಪ ಅಮೌಂಟ್ ಬಂದಿದೆ, ಸ್ವಲ್ಪ ಅಮೌಂಟ್ ಬಂದಿಲ್ಲ, ಸ್ವಲ್ಪ ಅಮೌಂಟು ಈಗ ನಾನು ಮತ್ತೆ ರೀಸ್ಟಾಕ್ ಹಾಕಕ್ಕೆ ಹೋದಾಗ ಅಲ್ಲೊಂದು ಸ್ವಲ್ಪ ಯೂಸ್ ಆಗಿದೆ. ಹಾಗಾಗಿ ಸ್ವಲ್ಪ ಏನಂತಾರೆ, ಫುಲ್ ಟೈಟಾಗಿ ಹೋಗಿದೆ. ಈಗ ಹೋಗಿ 15-20 ಸಾವಿರ ಬರೀ 5-6 ಸಾವಿರಕ್ಕೆ ಇನ್ವೆಸ್ಟ್ ಮಾಡ್ಕೊಂಡು ಬರೋಕ್ಕೆ ತುಂಬ ಕಷ್ಟ. ಸೊ ಈ ಥರ ಇರೋದ್ರಿಂದ ಹೊಸ ಸ್ಟಾಕ್ ಹಾಕೋದು ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಬಿಸ್ನೆಸ್ನ ಶುರು ಮಾಡಿ, ನನ್ನ ಒಪಿನಿಯನ್, ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನಾನು. ಇಲ್ಲಲ್ಲ ಹೊಸ ಪೇಜಲ್ಲಿ ತುಂಬ ಸೇಲ್ ಆಗ್ತಾಯಿದೆ ಅಂತ ಹೇಳ್ಬೋದು. ಮೋಸ್ಟ್ ಪ್ರಾಬಬ್ಲಿ ಅವ್ರೇನಾದರೂ ಅವ್ರ ಲಕ್ ಅಂತಲೂ ಹೇಳ್ಬೋದು, ಇಲ್ಲ ಅವ್ರ ಪ್ರಮೋಷನ್ ಏನಾದರೂ ಮಾಡಿಸಿರ್ಬೋದು, ಅದು ನನಗೆ ಗೊತ್ತಿಲ್ಲ. ನಾನು ಪ್ರಮೋಷನ್ ಏನೂ ಮಾಡಿಸಿಲ್ಲ, ಮಾಡ್ಸೋಕ್ಕೂ ಹೋಗಲ್ಲ. ಅಷ್ಟೊಂದು ಬಜೆಟ್ ಇಲ್ಲ ನಮ್ಮ ಹತ್ರ. ನಾವು ಇರೋ ಬಜೆಟಲ್ಲಿ ಸ್ಯಾರಿ ಹಾಕಿದ್ದೀವಿ, ಅಲ್ಲಿ ಇವತ್ತೆಲ್ಲ ನಾಳೆ ಸೇಲ್ ಆಗುತ್ತೆ. ಸೊ ವೆಯ್ಟ್ ಮಾಡ್ತೀನಿ ಆ ಥರ ಬಿಡೋದಕ್ಕೆ. ಇನ್ನು ತರಕಾರಿನ, ಹೂವನ್ನ, ಹಣ್ಣ ಇವತ್ತಂದರೆ ನಾಳೆ ಕೊಳ್ತೋಗುತ್ತೆ ಅನ್ನೋದಕ್ಕೆ. ಬಟ್ಟೆಗಳು ಏನೂ ಆಗಲ್ಲ, ಸ್ವಲ್ಪ ದಿನ ತಡ ಆದರೂ ಪರವಾಗಿಲ್ಲ, ಆಗುತ್ತೆ ಅನ್ನೋದೊಂದು ಹೋಪ್ಸಲ್ಲಿದ್ದೀನಿ. ಸೊ ದೇವರಿದ್ದಾರೆ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಹೊಸದಾಗಿ ಯಾರಾದರೂ ಸ್ಯಾರಿ ಬಿಸ್ನೆಸ್ ಬಗ್ಗೆ ಪ್ಲ್ಯಾನ್ ಇದ್ದರೆ ಒಂದು ಸ್ವಲ್ಪ ದಿನ ಹೋಲ್ಡ್ ಮಾಡಿ ಅಂತ ನನ್ನ ಒಪಿನಿಯನ್. ಏನು ಇವಮ್ಮ ಹಿಂಗೆ ಹೇಳ್ತಾವಳೆ, ಏನು ವರಮಹಾಲಕ್ಷ್ಮಿ ಹಬ್ಬದ ಟೈಮು ಬಿಸ್ನೆಸ್ ಆಗಲ್ವಾ, ಹೊಟ್ಟೆವ್ರಿಗೆ ಹಿಂಗೆ ಹೇಳ್ತಾವ್ರೆ ಅಂತ ಅಂದ್ಕೋಬೇಡಿ. ಇರೋ ರಿಯಾಲಿಟಿ ಹೇಳ್ತಾ ಇದ್ದೀನಿ. ಬೇಕು ಅಂದರೆ ನನ್ನ ಎಲ್ಲ ವೀಡಿಯೋಸಲ್ಲೂ ನೋಡಿ, ಬೇಕಾದ್ರೆ ಸ್ಯಾರೀಸ್ ಹೆಂಗಿದೆಯೋ ಹಾಗೇ ಇದೆ, ಆನ್ಲೈನಲ್ಲಿ ಹೋಗ್ತಾ ಇಲ್ಲ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ, ನನಗೆ ಗೊತ್ತಿದ್ದಂಗೆ ತೊಗೊಂಡು. ಕೆಲವೊಂದು ಪೇಜಲ್ಲಿ ಆಫರ್ಸ್ ಅದು ಇದು ಅಂತ ಬಿಡ್ತಾ ಇದ್ದಾರೆ. ಯಾಕೆ ಗೈಸ್, ನಾವು ಇಟ್ಕೊಂಡಿರೋದೇ 100-200 ರೂಪಾಯಿ ಪ್ರಾಫಿಟ್ಟು. ನಾನು ಹಾಕ್ಸಿರೋದು ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ ಹಾಕ್ಸಿದ್ದೀನಿ, ಪ್ರೀಮಿಯಮ್ ಕ್ವಾಲಿಟಿದು. ಎಸ್ ಗೈಸ್, ಇವತ್ತಿಂದು ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.